ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಿರ್ತೀರಾ ಅಂತ ಅನ್ಕೋತಿದ್ದೀನಿ. ನಿಮ್ಮೆಲ್ಲರ ಕಮೆಂಟ್ಸ ಓದಿನಿ ಫ್ರೆಂಡ್ಸ, ಭಾಳ ಖುಷಿ ಆಯಿತು. ಎಲ್ಲನೂ ಕೂಡ ಓದಿ ನಂಗೆ ಆದಷ್ಟು ರಿಪ್ಲೈ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇವಾಗ ನೋಡ್ರಿ ನೈಟ್ ವಿಡಿಯೋನ ಶುರು ಮಾಡಕತ್ತೀವಿ ನೋಡ್ರಿ ಫ್ರೆಂಡ್ಸ. ಎಲ್ಲ ನೀವು ಸಾಕಷ್ಟು ಸಜೆಷನ್ ಕೊಟ್ಟಿರಿ, ಮತ್ತು ಏನೈತಿ ವೇಟನ್ನು ಕೂಡ ಎತ್ತಬೇಡ ಅಂದಿರಿ, ಅದೆಲ್ಲ ಡಾಕ್ಟ್ರನ್ನು ಕೂಡ ಹೇಳಿದಾರೆ. ನಾನು ಕೂಡ ಅದನ್ನು ಪಾಲಿಸ್ತೀನಿ ಫ್ರೆಂಡ್ಸ. ಆದರೆ ಈಗ ಶ್ರಾವಣ ಬಂತಲ್ರಿ, ಸ್ವಲ್ಪ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ನಮಗೂ ಒಂಥರ ಹಿತ ಅಂತ ಅನ್ನಿಸ್ತೈತಿ. ಸೊ ಬನ್ನಿ ಫ್ರೆಂಡ್ಸ, ಈ ವಿಡಿಯೋದೊಳಗೆ ಕೊನೆವರೆಗೂ ಇರ್ರಿ. ವಿಡಿಯೋ ನೋಡ್ತಾ ನಿಮ್ಗೇನು ಅನಿಸುತ್ತಾ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಎಲ್ಲನೂ ಕೂಡ ಆದಷ್ಟು ಸರಿ ಹೋಗಲಿ. ನೀವೆಲ್ಲ ಶ್ರಾವಣದ್ದು ಏನೆಲ್ಲ ತಯಾರಿ ಮಾಡಿರಿ, ಏನೆಲ್ಲ ಕೆಲಸಗಳು ಮಾಡ್ಕೊಂಡಿದ್ದೀರಿ ಮನೆಯೊಳಗೆ. ಹಬ್ಬ ಹರಿದಿನ ಅಂತಂದ್ರೆ ಹೆಣ್ಮಕ್ಳಿಗೆ ಕೆಲಸ ಜೋರನ್ನೇ ನೋಡ್ರಿ. ಅಂದ್ರೆ ಸ್ವಲ್ಪ ಹೆಣ್ಮಕ್ಳು ಸ್ವಲ್ಪ ಆ್ಯಕ್ಟಿವಾಗಿ ಇಲ್ಲ ಅಂತಂದ್ರೆ ಈ ಹಬ್ಬದ ಟೈಮ್ದಾಗ ಭಾಳ ಕಷ್ಟದಂಗೆ ಆಗ್ಬಿಡ್ತದಲ್ರಿ ಫ್ರೆಂಡ್ಸ. ಸೊ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ನಮ್ಮಂಥ ಮಿಡಲ್ ಕ್ಲಾಸ ಹೆಣ್ಮಕ್ಳ ಒಂದು ವಿಡಿಯೋಗಳಿಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮಗಿತ್ತಪ್ಪ ಅಂತಂದ್ರೆ ನಾವು ಮುಂದೊಂದು ಹೆಜ್ಜೆ ಇಡ್ಬೋದು. ನಮಗೂ ಎಷ್ಟೋ ಮುಂದರಿಬೇಕನ್ನೋದು ಇದ್ದೇ ಇರ್ತೈತಿ. ಸೊ ನಮ್ಮಂಥರ ಒಂದು ಅಭಿಲಾಷೆ ಇದ್ದೇ ಇರ್ತೈತಿ. ಅದಕ್ಕೆಲ್ಲ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರೋತ್ಸಾಹ ಖಂಡಿತ ಅವಶ್ಯಕತೆ ಇದ್ದೇ ಇರ್ತೈತಿ. ಸೊ ಆ ಕಾರಣಕ್ಕಾಗಿ ಮತ್ತೊಂದು ಸರಿ ಹೇಳಕತ್ತೀನಿ, ಎಷ್ಟಾಗುತ್ತೆ ಅಷ್ಟು ನೀವೆಲ್ಲರೂ ಒಂದೊಂದು ಲೈಕ್ ಕೊಡ್ರಿ. ಅದ್ರಾಗೇನು ರೊಕ್ಕ ರೂಪಾಯಿ ಏನು ಬೀಳಂಗಿಲ್ಲ. ಸೊ ಲೈಕ್ ಕೊಟ್ಟಷ್ಟು ನಮ್ಮ ವಿಡಿಯೋ ಇನ್ನೊಬ್ಬರಿಗೆ ಹೋಗಿ ತಲುಪ್ತದೆ. ಅದ್ರ ಮುಖಾಂತರ ನಿಮ್ಮಿಂದ ನನಗೆ ಹೆಲ್ಪ್ ಆಗ್ತದೆ. ಸೊ ಇದೇ ಕಾರಣಕ್ಕಾಗಿ ಎಲ್ಲ ಯೂಟ್ಯೂಬರ್ಸ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡ್ರಿ ಅಂತ ಹೇಳ್ತಾರೆ ನೋಡ್ರಿ. ಆದರೆ ಅದು ಹೊರತು ಲೈಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ, ಕಾಮೆಂಟ್ ಮಾಡೋದ್ರಿಂದ ಅಮೌಂಟ್ ಕಟ್ ಆಗೋಲ್ಲ. ಕೆಲವರಿಗೆ ಪಾಪ ಗೊತ್ತಿರೋಂಗಿಲ್ಲ, ಭಯ ಪಡ್ತಿರ್ತಾರೆ. ಲೈಕ್ ಮಾಡಿದ್ರೆ ನಮ್ಮದು ದುಡ್ಡು ಕಟ್ಟಾಕವನು, ಕಮೆಂಟ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಮಾಡಿದ್ರೆ, ಈ ಥರ ಎಲ್ಲ ಕೇಳ್ತಿರ್ತಾರೆ. ಕೆಲವೊಬ್ರಿಗೂ ಗೊತ್ತಿರೋಂಗಿಲ್ಲ. ಸೊ ಹಾಗಾಗಿ ಹೇಳಕತ್ತೀನಿ, ಆ ಥರ ಏನಾಗಲ್ಲ, ಭಯ ಪಡಬೇಡ್ರಿ, ಲೈಕ್ ಮಾಡಿರಿ ಅಂತ ಹೇಳ್ತೀನಿ ನೋಡ್ರಿ. ಇವೆಲ್ಲ ನಾನೇ ಮಾಡ್ಕೊತಿದ್ದೆ ನನ್ನ ಕೆಲಸ. ನಾನು ಈಗಂತೂ ಈ ಥರ ಆಗೈತಿ, ಮತ್ತೆಲ್ಲ ಹೆಚ್ಚಿಗೆ ಮಾಡ್ಕೊಂಡು ಮತ್ತೆ ದವಾಖಾನೆಗೆಲ್ಲಿ ಭರ್ತಿ ಮಾಡೋದು, ಆರಾಮ್ ಸರಿ ಸ್ವಲ್ಪ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡು ಯಜಮಾನ್ರಿಗೆ ಹೇಳಿದ್ರು. ಅವ್ರು ಗಂಡ್ಮಕ್ಳು ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ರಿ, ಹೋಗ್ಲಿ ಬಿಟ್ಬಿಟ್ಟು ಒಂದು ವರ್ಷ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂತಾರೆ. ನನಗೆ ಸಮಾಧಾನ ಆಗೋಲ್ಲ. ಸ್ವಲ್ಪ ಕ್ಲೀನ್ ಇದ್ದಷ್ಟು ನಮ್ಗೆ ಒಳ್ಳೇದಲ್ಲ. ಹಬ್ಬ ಹರಿ ಅಂತಂದ್ರೆ ನಮ್ಮ ಮನೆ ನಾವು ನೀಟ್ ಇಟ್ಕೊಳಕ್ಕೆ ಒಂದು ಚಾನ್ಸ್ ಅಂತ ಹೇಳ್ಬೋದು. ಸೊ ಎಷ್ಟೇ ಆಗಲ್ಲಕ್ಕ, ದೊಡ್ಡ ಹಬ್ಬ ಬರ್ತೈತಿ. ಹಬ್ಬದ ಮೊದಲ ಆರಂಭನೇ ಈ ಒಂದು ನಾಗರ ಪಂಚಮಿ, ಶ್ರಾವಣ ಶುರು ಆಗಿಬಿಡ್ತಾವೆ. ಸ್ವಲ್ಪ ಹಾಸಿಗೆ ಒಳ ನೆನೆ ಇಟ್ರೆ ಸ್ವಲ್ಪ ತುಳಿದು ನೀರು ಬಿಟ್ರೆ ಸ್ವಚ್ಛ ಆತವು. ಮತ್ತು ಆಮೇಲೆ ಏನೈತಿ, ಯಜಮಾನ್ರಿಗೆ ಹೇಳಿದ್ರೆ ಇಂಡೆ ಆದರೂ ಇಡ್ತಾರೆ. ಇಲ್ಲೇ ಬಾತ್ರೂಮ್ದಾಗನೇ ಸ್ವಲ್ಪ ಏನಾದರೂ ಬಕೆಟ್ ಮ್ಯಾಗ ಅದ್ರ ಮ್ಯಾಗ ಇಟ್ರಪ್ಪ ಅಂದ್ರೆ ನೀರೆಲ್ಲ ಇದು ಆದ್ಮ್ಯಾಗ ಹೋಗಿ ಗ್ಯಾಲ್ರಿ ಒಳಗೆ 2 3 ಹಾಸಿಗೆ ಹಾಕ್ಕೋಬೋದು. ಬಟ್ ಎಲ್ಲ ಊರ ಕಡೆಯಿಂದ ಅವನೇ ಕೊಟ್ಟಿದ್ದಾರೆ ಹೊಲದ. ಸೊ ಭಾಳ ಟೈಮ್ ತೊಗೋತಾವೆ ಒಣಗೋದಕ್ಕೆ. ನೋಡಮ್ಮಂತ ಈಗಂತೂ ನೆನೆ ಇಟ್ಟೀನಿ, ಬಂದ್ಮ್ಯಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಫೈನಲಿ ನಾವೆಲ್ಲರೂ ಊಟ ಗಿಟ ಅದೆಲ್ಲನೂ ಕೂಡ ಮಾಡಿ ಮಲ್ಕೊಳಕತ್ತಿದ್ವಿ ಫ್ರೆಂಡ್ಸ. ಲೇಟಾಗಿ ಯಜಮಾನ್ರು ಬಂದ್ರೆ ಮತ್ತು ಹಂಗೆ ಬೈಯಾಕತ್ಬಿಟ್ಟಿದ್ರು, ನೀ ಬ್ಯಾಡ ಅಂದ್ರೆ ಕೇಳಂಗಿಲ್ಲ ನೋಡಿ ಅಂತ ಹೇಳ್ಕೇಸಿ. ಮತ್ತೇನು ಮಾಡೋದ್ರಿ ಫ್ರೆಂಡ್ಸ, ಮಾಡೋ ಕೆಲಸ ಮಾಡಲೇಬೇಕಲ್ಲ. ಸೊ ನೆನೆ ಇಟ್ಟು ಎಲ್ಲ ಸ್ವಲ್ಪ ನೀರು ಬಿಟ್ಟು ಸ್ವಲ್ಪ ತುಳಿದ್ರೆ ಅದೆಲ್ಲ ಹೊಲಸು ಹೋದಂಗೆ ಆಗ್ಬಿಡ್ತೈತಿ. ನಾವೇನು ಎತ್ತಿ ಬಿಡ್ಯಾಕೆ ಇಲ್ಲಿ ನೆಲದ್ದು ಮನೆಯದು ಏನು ಇರೋಂಗಿಲ್ಲಲ್ಲ, ಮ್ಯಾಗತ್ರಾಗ ಮನೆ ಇರ್ತಾವೆ, ಆವಾಜನ್ನು ಬರ್ತೈತಿ, ವೈನಿನೂ ಆಗಂಗಿಲ್ಲ. ಬರೀ ಅಷ್ಟೇ ಮಾಡಿದ್ವಿ. ಆಮೇಲೆ ಹಿಂಡಿ ಹಾಕಿದ್ರು, ರಾತ್ರಿ ಹಿಂಡಿ ಹಾಕಿದ್ರು. 2:30 ಗಂಟೆ ಆಗಿತ್ತು. ಅವೆಲ್ಲ ನೀರು ಹೋದ್ಮ್ಯಾಗ ಹಾಸಿಗೆ ವೇಟ್ ಕಡಿಮೆ ಆಗ್ತಾವಲ್ಲ. ಮತ್ತು ಅವಾಗ ಏನೈತಿ, ಗ್ಯಾಲ್ರಿ ಒಳಗೆ ಯಜಮಾನ್ರಿ ತಂದು ಹಾಕಿದ್ರು ನೋಡ್ರಿ. ಅಂದ್ರೆ ಬೆಳಗ್ಗೆ ಹಾಕೊಂಬಿಡಂದ್ರು, ವಾಸನೆ ಬರ್ತಾವ್ರಿ, ಒಣಗಂಗಿಲ್ಲ, ನೈಟ್ ಎಲ್ಲ ಸ್ವಲ್ಪ ಆರ್ತಾವಂತ ಮತ್ತು ಅವರೇ ಹೋಗಿ ಹಾಕಿದ್ರು. ಸೊ ಅದಾದ್ಮ್ಯಾಗ ನೋಡ್ರಿ, ಸೋಮವಾರ ದಿನದ ಲಾಗ್ ಇದು ಬೆಳಗ್ಗೆ. ಮತ್ತು ನೆಕ್ಸ್ಟ್ ಡೇ ಯಜಮಾನ್ರು ಸ್ವಲ್ಪ ಅದೆಲ್ಲ ನಾನೇ ಹುಡುಕ್ತೀನಿ ಬಿಡು ಅಂತ ಅನ್ನಕತ್ತಿದ್ದೆ ಫ್ರೆಂಡ್ಸ. ಆತು ಬಿಡು, ಈಗ ಮತ್ತೊಳ್ಳೆ ಅದನ್ನು ಕೆಲಸ ಹಚ್ತೀನಿ ನನಗೆ ನೀನು ಅಂದ್ರೆ ನಾ ಮುಂದುವರೆದು ಮಾಡೋಕೆ ಹೋದ್ರೆ ಮಾಡ್ತಾರೆ ಬಿಡು ಅಂತೇಳಿ ಮಾಡ್ತಿದ್ದೇನು ನೀ ನಮ್ಮ ಮನೆಗಿರೋಣ ಅನ್ನಕತ್ತಿದ್ರು. ನಾನೇನು ಕರೆನೇ ರೀ, ಗಂಡು ಮಕ್ಳಿಗೆ ಹಚ್ಚಿದ್ರು ಅವ್ರು ಅಷ್ಟು ನೀಟಾಗಿ ಮಾಡಲ್ಲ. ಅದ್ರಾಗ ಯಜಮಾನ್ರಂತರೂ ಎಲ್ಲರ್ಕಿನ್ನ ಮ್ಯಾಗಿನವರು. ಹಂಗಾಗಿ ಅದು ಏನು ಇದಾಗಂಗಿಲ್ಲ. ಅದು ಉದ್ದನ ಕೋಲ್ ಐತಿ ಬಿಡು, ಮಾಡ್ತೀನಿ ಅಂತ ಅಂದೆ. ಮತ್ತು ಆಮೇಲೆ ನಾಷ್ಟ ಒಂದು ಮಾಡೋದಿತ್ತು. ಆತು ತಗೋ, ನೀ ನಾಷ್ಟಕ್ಕೆ ತಯಾರು ಮಾಡು,
ನಾನೇ ಎಲ್ಲ ಮ್ಯಾಗಿನ ಜೇಡಿ ಹುಡ್ಕೋತೀನಿ ಅಂದರು. ಮತ್ತು ಮ್ಯಾಗಿ ನೀವು ಇವೆಲ್ಲ ಜವಾರಿ ಮ್ಯಾಗಿಂದು ಎಲ್ಲನೂ ಸ್ವಲ್ಪ ತೆಗೆದಿಟ್ಟು ಅವನ್ನೆಲ್ಲ ತಿಕ್ಕಿ ಮ್ಯಾಗಿಂದು ಕಸ ಸ್ನೇಹ ಹುಡುಕಿರ್ಲಿ ಬಿಡ್ರಿ ಮ್ಯಾಗ್ ಏರಿ ಅಷ್ಟೆಲ್ಲ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ. ಸ್ನೇಹನ ಕಡೆಯಿಂದ ಮ್ಯಾಗ್ ಏರಿ ಮತ್ತು ಆಕಿ ಡಬ್ಬಿ ಕೊಡೋಕೆ ನಾ ತಳಗೆ ತೊಗೊಂಡು ಇಡೋದು ಅದೆಲ್ಲ ಸ್ವಲ್ಪ ಬೇಡ ಅಂತಂದು ಬರೀ ಅಷ್ಟೇ ಮ್ಯಾಲಿಂದ ಮೇಲೆ ಜೀಡಿ ಅಷ್ಟೇ ಹೊಡ್ಕೊಂಡೈತೆ ನೋಡ್ರಿ. ಈ ಕಲ್ಲಿನ ಮ್ಯಾಗ ಏನದಾವಲ್ಲ ಅವೆಲ್ಲ ಸ್ನೇಹ ಡಬ್ಬಿ ತಳಗಿಟ್ಟು ಒರೆಸ್ಕೊಂಡಾಳ ನೋಡ್ರಿ ಫ್ರೆಂಡ್ಸ್. ಕಿಚನ್ ಕೆಳಗಡೆ ಇರೋ ಎಲ್ಲ ನಾ ಮಲ್ಕೊಂಡ್ಬಿಟ್ಟಿದ್ದೆ. ಅದಾದ್ಮ್ಯಾಗ ಆಕಿ ನನಗೆ ಹೇಳಿಲ್ಲ, ಪಿಲ್ಲು ನಾನು ಮಲ್ಕೊಂಡಿದ್ವಿ. ಸೊ ತಾನೇ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಯಾಡ್ರಿ. ನಾ ಯಾವಾಗಾರ ಮಾಡಕತ್ತಿದ್ದು ನೋಡ್ತಾಳಲ್ಲ ಮಮ್ಮಿ ಯಾಕೆ ಸೊಗಸಿಲ್ಲ ಅಂತೇಳಿ ತಾನೇ ಎಲ್ಲ ಕ್ಲೀನ್ ಮಾಡೋ ನೋಡ್ರಿ. ಕರೆ ಹೆಣ್ಮಕ್ಳಿದ್ರೆ ಒಂದು ಹೊತ್ತಿಗೆ ಎಷ್ಟು ಆಧಾರ ಹಾಕಾರಲ್ರಿ ಫ್ರೆಂಡ್ಸ. ಗಂಡ್ಮಕ್ಳು ಮಾಡ್ತಾರೆ ಬಟ್ ಹೆಣ್ಮಕ್ಳು ಅಷ್ಟು ನೀಟ್ ಅಂತ ಅನ್ಸಂಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇಲ್ಲಿ ಸ್ವಲ್ಪ ಬಂಡೆನೂ ಕೂಡ ಬಿದ್ದಿದ್ದಾವ್ರಿ. ಹಿಂದಿನ ದಿನ ನಾನು ಚೂಡ ಮಾಡಿದ್ದೆ ಫ್ರೆಂಡ್ಸ. ಸೊ ಇವಾಗ ನೋಡ್ರಿ ಕೂದಲ ಕೊಡಬಾರ್ದು ಸರಿ ಇರಂಗಿಲ್ಲ ಅಂತ ಒಬ್ರು ಕಮೆಂಟ್ ಮಾಡ್ಯಾರ. ಅದು ನಂಗೆ ಗೊತ್ತಿರಲಿಲ್ಲ ರೀ. ಬಟ್ ಆಲ್ಮೋಸ್ಟ್ ಅಲ್ಲಿ ಭಾಳ ಜನ ಹಿಂಗೆ ಕೂದಲ ಬಿಸಾಕಲ್ಲ, ಕಾಲಾಗದು ಹಿಂಗೆಲ್ಲ ಒಕ್ಕಟ್ಬಿಡ್ದು ಅಂತ ಹೇಳ್ತಾರೆ. ಬಟ್ ಕೊಟ್ಟು ಕೆಲವ್ರು ಬಂಡೆ ಇದೆಲ್ಲ ತೊಗೊತಾರೆ, ಸುಮಾರು ಜನರು ನೋಡಿ ನಾನು. ಬಟ್ ನೀವು ಈ ಥರ ಕಮೆಂಟ್ ಹಾಕಿದ್ರಿ, ನನಗೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಮತ್ತು ಚಲೋ ಕ್ವಾಲಿಟಿವೇ ಅದಾವೆ ನೋಡ್ರಿ ಫ್ರೆಂಡ್ಸ್. ಅವು ಕೂದಲು ಕೂಡ ಭಾಳ ಕಾಸ್ಟ್ಲಿ ಅದಾವೆ ರೀ. ಮತ್ತು ಇದೊಂದು ನನಗೆ ಬೇಕಾಗಿತ್ತು, ಕಡುಬದು ಏನಾದರೂ ಹಿಂಗೆ ಕುದ್ಸಕ್ಕೆ, ಏನಾದರೂ ಕಾಯಿಪಲ್ಯ ಎಲ್ಲ ಕಟ್ ಮಾಡಿ ಎಲ್ಲ ತೊಳೆದು ಇಡೋಕೆ ಬೇಕಾಗಿತ್ತು. ಉಪ್ಪಿಟ್ಟು ಮಾಡ್ಬೇಕಂತ ಅಂದೆ. ಉಪ್ಪಿಟ್ಟು ರವೆ ಸ್ವಲ್ಪ ಕಡಿಮೆನೇ ಇದ್ದವು. ಅದಕ್ಕಂತೇಳಿ ಮತ್ತು ಸೂಸ್ಲ ಮಾಡಂದ್ಲು ಸ್ನೇಹ. ನೋಡ್ರಿ ಒಂದು ಸ್ವಲ್ಪ ಚೂಡ ಮಾಡಿಟ್ಟಿದ್ನೆ, ಅದೇ ತಿಂದು ಸಿಂಕಿನೇ ಅವು ಕಟ್ಟಿದ್ರು ಮಕ್ಕಳು ಸ್ವಲ್ಪ. ಇವಾಗ ಏನೈತಿ ನೀರನ್ನು ಕೂಡ ಕಾಯಕ್ಕೆ ಇಟ್ಟಿನಿ ರೀ. ನೆಕ್ಸ್ಟ್ ನೋಡ್ಬೇಕು ಕೆಲಸ. सरक बे ये पटदेशी चला चला रे एकदमच काढून घे. बा नडी बा बंद हो दिसलं दाखव. ಫೈನಲಿ ಸೂಸ್ಲಾನು ಕೂಡ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ. ನಮ್ಮ ಮನ್ಯಾಗ ದಿನ ಮಾಡಿಕೊಡ್ರಿ ಸೂಸ್ಲ ಒಲ್ಲೆ ಅನ್ನಂಗಿಲ್ಲ. ಶೇಂಗಾ ಸಾರು ಸೂಸ್ಲ ಎನಿ ಟೈಮ್ ಮಾಡಿಕೊಡ್ರಿ, ಬೇಸರಿಲ್ಲಾರ್ದ ತಿಂತಾರೆ. ನನಗೆ ಮಾಡೋಕ್ಕೆ ಬೇಸರ ಆಗುತ್ತೆ ಹೊರತು ಅವ್ರಿಗೇನು ಬೇಸರ ಅಂತ ಅನ್ಸೋದನೇ ಇಲ್ಲ. ನಮ್ಮ ತಂಗಿ ರತ್ನ ಕೊಟ್ಟಿದ್ದು ನೋಡ್ರಿ ಚುರುಮುರು ಚೀಲ, ದೊಡ್ಡ ಚುರುಮುರು ಚೀಲನೇ ಕೊಡಿಸ್ಬಿಟ್ಟಾಳೆ ಒಮ್ಮೆ. ಒಂದು ಹೋಗಿ 2-3 ತಿಂಗಳು ತಿನ್ರವ ಅಂಥೇಳಿ. ಮೆತ್ತಗಂದ್ರೆ ಮೆತ್ತಗಾಗ್ತಾವ್ರಿ. ಒಂದು ಸ್ವಲ್ಪ ಕ್ಲೀನ್ ಚೆನ್ನಾಗಿ ಮಾಡ್ಕೋಬೇಕು. ಕ್ಲೀನ್ ಚೆಂದಾಗ ಮಾಡ್ಕೊಂಡ್ರೆ ಈ ಥರ ಒಂಥರ ಉಸುಗ್ ಥರ ಹತ್ತಂಗಿಲ್ಲ ನೋಡ್ರಿ ಫ್ರೆಂಡ್ಸ. ಪುಟಾಣಿ ಹಿಟ್ಟು ಹಾಕ್ಲಿಕ್ಕಂದ್ರೆ ಸುಸ್ಲಕ್ಕೆ ಟೇಸ್ಟನ್ನೇ ಬರೋಂಗಿಲ್ಲ. ಹಂಗಾಗಿ ಸ್ವಲ್ಪ ಪುಟಾಣಿ ಹಿಟ್ಟು ಲಾಸ್ಟ್ ಟೈಮ್ ಮಿಕ್ಸಿ ಮಾಡಿದ್ನಲ್ಲ ಒಂಚೂರು ಉಳ್ಕೊಂಡಿತ್ತು, ಅದನ್ನ ಏನೈತಿ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ. ಪಿಲ್ಲು ಬಂದು ಎಲ್ಪ್ ಮಾಡ್ತೀನಿ ಅಂತ ನಿಂದಿರ್ತಾನೆ ರೀ ಫ್ರೆಂಡ್ಸ್ ಕಿಚನ್ದೊಳಗೆ. ಎಷ್ಟು ಆರಾಮ ಅನ್ಸುತ್ತಲ್ಲ ಆ ಥರ. ಅವನಂತ್ರೂ ಸ್ನೇಹ ಒಟ್ಟು ಸ್ನೇಹ ಏನಾದರೂ ಮಮ್ಮಿಗೆ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಲಂದ್ರೆ ಅವನು ಹಿಂದೆ ಬಂದುಬಿಡ್ತಾನೆ ರೀ. ನಾನು ಮಾಡ್ತೀನಿ ನೀವು ಒಬ್ಬಕ್ಕೆ ಮಾಡ್ತೇನೋ ಅಂತ ಹೇಳಿ. ಕರೆನೇ ಹೇಳ್ಬೇಕಂದ್ರೆ ಇವ ಒಂಚೂರು ಕಿಡಿಗೇಡಿ ಇರೋದಕ್ಕೆ ಇವ್ನ ಮ್ಯಾಗಷ್ಟು ಕಾನ್ಫಿಡೆಂಟ್ ಇಲ್ಲ. ಸ್ನೇಹ ಹಂಗೇನಿಲ್ಲ ರೀ ಫ್ರೆಂಡ್ಸ್. ಯಾವುದಾದ್ರೂ ಹೇಳಿದ್ರೆ ನೀಟಾಗಿ ತಿಳ್ಕೊತಾಳೆ, ಅರ್ಥ ಮಾಡ್ಕೊತಾಳೆ. ಒಂಥರ ಹಿರಿಯರ ಬುದ್ಧಿ ಅಂತಾರಲ್ಲ ಆ ಥರ ಐತೆ ನೋಡ್ರಿ ಈಕೆಗೆ. ಇವನು ಸ್ವಲ್ಪ ಇನ್ನೂ ಸಣ್ಣವದಾನಲ್ಲ, ಇವನು ಮುದ್ದಾಗಿದ್ದಾನ. ಬಟ್ ಒಂದು ಸ್ವಲ್ಪ ಇನ್ನೂ ದೊಡ್ಡವ ಆಗ್ಬೇಕಲ್ರಿ. ಸೋಮವಾರ ಸ್ವಲ್ಪ ಆರಾಮ್ಸೆ ನಾಷ್ಟ ಮಾಡಿ ಬುತ್ತಿ ಅದೆಲ್ಲ ಮಾಡಿಕೊಟ್ಟೆ. ಮತ್ತು ಅವ್ರು ಕಟ್ಕೊಂಡು ಹೋದೊತ್ನ್ಯಾಗ ಅವ್ರ ಪಪ್ಪನ ಕಡೆಯಿಂದ ಏನಾದರೂ ಅವ್ನಿಗೆ ಕೆಲಸ ಮಾಡಿಸ್ಕೊಳೋದು ಭಾಳ ಇಷ್ಟ ಆಗುತ್ತೆ ಪಿಲ್ಲೋಗ. ಅವ್ನಿಗೆ ಅವ್ರ ಪಪ್ಪನ ಕಡೆಯಿಂದ ರೆಡಿ ಮಾಡಿಸ್ಕೋಬೇಕು, ಬೂಟ್ ಹಾಕಿಸ್ಕೋಬೇಕು, ಯೂನಿಫಾರ್ಮ್ ಹಾಕಿಸ್ಕೋಬೇಕು, ಈ ಥರದ್ದೆಲ್ಲ ಇಷ್ಟಪಡ್ತಾನವ. ಬೆಳಗ್ಗೆ ಅವ್ರು ಹೋಗೋ ಟೈಮ್ದಾಗ ಇವ್ರು ಇರೋಂಗಿಲ್ಲಲ್ಲ. ಸೋಮವಾರ ದಿನ ಏನೈತಿ ಫ್ರೀ ಇರೋದ್ರಿಂದ ಬೂಟ್ ಹಾಕ್ತಾಯಿದ್ರು. ಸಾಬೂನು ಖಾಲಿ ಆಗಿತ್ತು ನೋಡ್ರಿ. ಬಟ್ಟೆಗೆ ಹಚ್ಚೋದು ಸಾಬೂನು ಕಲಸಾಗಿತ್ತು. ಬಟ್ಟೆಗೆ ಹಚ್ಚೋ ಸಾಬೂನಿಂದನೇ ನಾನು ಬಾಂಡೆ ತಿಕ್ತಿರ್ತೀನಿ. ಹಾಗಾಗಿ ಅದಕ್ಕೂ ಇವಾಗಿಲ್ಲ. ಹೇಳಿದ್ದೆ ಯಜಮಾನ್ರಿಗೆ, ಅವರು ಪಿಲ್ಲು ಸಾಲಿಗೆ ಹೋದ್ಮೇಲೆ ಹೊರಗಡೆ ಹೋಗಿದ್ರು ತರ್ತೀನಿ ಅಂತ ಹೇಳ್ಯಾರ. ಮಡಿಕೆ ಕಾಳು ನೆನೆ ಇಟ್ಟು ನೋಡ್ರಿ ಫ್ರೆಂಡ್ಸ್. ಏನಾದರೂ ಮಾಡೋಕ್ಕೆ ಬರ್ತ ಅಂತೇಳಿ ಮಡಿಕೆ ಕಾಳನ್ನು ಸ್ವಲ್ಪ ಹಸಿರು ಮಾಡಿ ನೆನೆ ಇಟ್ಟೀನಿ ರೀ ತೊಳೋದು. ನಾನು ನಾಷ್ಟ ಮಾಡಿದ್ದೀನಿ ರೀ. ಹುಡುಗರು ಹೋದ್ಮ್ಯಾಗನೇ ಆರಾಮ್ಸೆ ನಾಷ್ಟ ಮಾಡಿ ಮತ್ತು ಇವಾಗ ಏನೈತಿ ಗುಳಿಗೆ ತೊಗೊಳಕತ್ತೀನಿ ನೋಡ್ರಿ. 3 ನಮೂನಿ ಗುಳಿಗೆ ಅದಾವು. ಯಪ್ಪ ಗುಳಿಗೆ ತೊಗೋಬೇಕಂದ್ರೆ ಸಾಕಾದಂಗೆ ಆಗ್ಬಿಡ್ತೈತೆ ರೀ.
ಏನು ಮಾಡಬೇಕು ಇಲ್ಲಜೇ ಇರಲ್ಲ. ಅದಾದ್ಮ್ಯಾಗ ಮತ್ತು ಯಜಮಾನರು ಸಾಬೂನು ಕೂಡ ತಂದು ಕೊಟ್ಟರು. ಮೊದಲು ಒಂಚೂರು ಬಾಂಡೆಗಳು ತಿಕ್ಕೊಂಡೆ, ಆವಾಗನೇ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಬಿಡ್ಬೇಕಂತ ಅಂದ್ಕೊಂಡಿದ್ದೆ. ಮತ್ತು ನೀರಿಂದೊಂದು ನಡ್ದದಲ್ರಿ ಸದ್ಯಕ್ಕೆ, ಹಾಗಾಗಿ ಮತ್ತು ಅದನ್ನೇ ಇಷ್ಟು ಕ್ಲೀನ್ ಮಾಡಿಕೊಂಡು ಆಮೇಲೆ ನೋಡಿದ್ರೆ ಐತೆ ಅಂತೇಳಿ ಬಟ್ಟೆ ಒಂದು ಬಕೆಟ್ನಾಗ ಇಟ್ರೆ ಆಗ್ಬಿಡ್ತಾವ್ರಿ. ಬಾಂಡೆ ಎಲ್ಲ ಸಿಂಕ್ ಎಲ್ಲ ಆಗಿ ಒಂಥರ ಅನಿಸ್ಬಿಡ್ತು, ಅಡುಗೆ ಮನೆ ಬಂದುಬಿಟ್ಟೆನೆ. ಹಾಗಾಗಿ ಮೊದಲು ಅದನ್ನ ಕ್ಲೀನ್ ಮಾಡಿಕೊಂಡೆ. ಶೇಂಗಾ ಸಾರು ಮಾಡಿ ನೋಡ್ರಿ, ಸ್ವಲ್ಪ ಬಟಾಟೆ ಹಾಕಿ. ಹಾಗೆ ಅನ್ನ ಕೂಡ ಮಾಡಿದ್ದೆ ನೋಡ್ರಿ. ಚಪಾತಿ ಪಲ್ಯ ಇತ್ತು ಫ್ರೆಂಡ್ಸ, ಹಂಗಾಗಿ ಅನ್ನ ಸಾರು ಮಾಡಿದೆ. ಅವತ್ತು ಮಧ್ಯಾಹ್ನ ಸೂಟಿ ಇರ್ತೈತಲ್ಲ, ಸಾರು ಅದ್ರ ಉಳಿದ್ರೆ ಸಂಜೆಗೂ ಬರ್ತದಂತೇಳಿ ಈಗ ಒಳ್ಳೆ ಅಡುಗೆ ಮನೆಗೆ ಕ್ಲೀನ್ ಮಾಡ್ಕೋಬೇಕಂತಂದೆ. ಆಮೇಲೆ ಇರಲಿ ಬಿಡು, ಈಗ ಹೆಂಗೆ ಆ ಕಡೆ ಬಾಂಡೆ ಅದಾವು, ಸ್ವಲ್ಪ ಅಷ್ಟೇ ಒರೆಸ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಅದೇ ನೋಡ್ರಿ. ಎಲ್ಲ ಮಾಡ್ಬೇಕಂತ ಅನಿಸುತ್ತಾ ಒಮ್ಮೊಮ್ಮೆ ಬೇಸರ ಸುಸ್ತು ಇದೆಲ್ಲ ಆಗ್ಬಿಡ್ತೈತಿ. ಇವೆರಡೂ ಕೂಡ ಖಾಲಿ ಆಗಿದಾವ್ರಿ. ಇದೊಂದು ಟಾಕ್ಯಾಗ ಒಂದು ಅರ್ಧ ನೀರು ಅದಾವು, ಕುಡಿಯೋ ನೀರು. ನಾಳೆಗೆ ಬರ್ಬೋದು ಮೋಸ್ಟ್ಲಿ. ಇಲ್ಲೆಲ್ಲ ಸ್ವಲ್ಪ ಒಗೆಣದು ಒಗೆದಿದ್ನೆಲ್ಲ ಹಂಗಾಗಿ ನೀರು ಚೆಲ್ಲಿದ್ವು, ಹಂಗಾಗಿ ಅದನ್ನ ಒರೆಸಿ ಮತ್ತು ಅಲ್ಲಿಟ್ಟು ನೋಡ್ರಿ. ಒಗೆಣೂ ಆಗ್ಯಾವು ಫ್ರೆಂಡ್ಸ. ಮನೆ ಕೆಲಸ ಅದೆಲ್ಲನೂ ಕೂಡ ಮಾಡಿ ಮುಗಿಸಿದ್ದೀನಿ ರೀ. ಸ್ವಲ್ಪ ಆ್ಯಕ್ಟಿವ್ ಆಗಿರ್ಬೇಕಂತ ಅಂದ್ಕೊಂಡಿದ್ದೀನಿ. ಒಂದೇ ಥರದ್ದು ವಿಚಾರದೊಳಗೆ, ಒಂದೇ ಥರದ್ದು ಫೀಲ್ದೊಳಗೆ ಕುಂದ್ರಕ್ಕಿಂತ ಸ್ವಲ್ಪ ಏನಾದರೂ ನನ್ನನ್ನು ನಾನು ಸ್ವಲ್ಪ ಜಾಸ್ತಿ ಬ್ಯುಸಿ ಇಟ್ಕೊಳ್ಬೇಕಂತ ಅನ್ನೋ ದೃಷ್ಟಿಯಿಂದನೇ ನಾನು ಸ್ಟಾರ್ಟಿಂಗ ಯೂಟ್ಯೂಬ್ ಚಾನಲ್ ಮಾಡಿದ್ದು. ನೀವು ಬೇಕಿದ್ರೆ ನೋಡಿರಿ, ಫಸ್ಟ್ ನನ್ನ ಯೂಟ್ಯೂಬ್ ಚಾನಲ್ದು ಫಸ್ಟ್ ವಿಡಿಯೋದೊಳಗೆ ನಾನು ಹೇಳೀನಿ. ನಾನು ಇನ್ನೊಂದ್ರೊಳಗೆ ಕೆಲಸದೊಳಗೆ ತೊಡಗಿಸ್ಕೊಂಡ್ರೆ ನನಗೆ ಸ್ವಲ್ಪ ಟೆನ್ಷನ್, ಇನ್ನೊಂದು ವಿಚಾರ ಕಡೆ ನಾನು ಗಮನ ಹರ್ಸೋಕ್ಕಾಗಲ್ಲ ಅಂತ ಹೇಳಿ ಅದೇ ಇವತ್ತು ಒಂದು ಬೇರೆ ಕಡೆ ನನ್ನನ್ನು ನಾನು ಬ್ಯುಸಿಯಾಗಿಟ್ಕೋಬೇಕನ್ನೋ ದೃಷ್ಟಿಯಿಂದ ವಿಡಿಯೋ ಮಾಡಿದ್ದೆ, ಚಾನಲ್ನ ಕ್ರಿಯೇಟ್ ಮಾಡಿದ್ದೆ. ಆ ಚಾನಲಿಂದ ಅದೇ ಇವತ್ತು ನನಗೆ ಒಂದು ದೊಡ್ಡ ಆಧಾರ ಆಗಿ ನಿಂತೈತೆ ಅಂತ ನಾನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಊಟ ಆಯಿತು, ಯಜಮಾನರು ಬೇರೆ ಕಡೆ ಕೆಲಸದ ಮೇಲೆ ಹೋಗ್ಯಾರ. ಇವತ್ತು ಸೋಮವಾರ ಸುಟ್ಟಿ ಐತಂದ್ರೆ ಪಾಪ ಬೇರೆ ಕೆಲಸ ಐತಂತಿಗೆ ಹೋಗ್ಯಾರ ಅವರು. ಹಾಗಾಗಿ ಈಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನಾನು ಊಟ ಮಾಡಿದೆ, ವಿಡಿಯೋ ಅಪ್ಲೋಡ್ ಮಾಡೋದಿತ್ತು ಅದನ್ನು ಕೂಡ ಅಪ್ಲೋಡ್ ಮಾಡಿದೆ. ಸ್ವಲ್ಪ ಊಟ ಮಾಡೀನಿ. ಗುಳಿಗೆ ಅದಾವು, ಈಗ ಗುಳಿಗೆ ತೊಗೋಬೇಕು. ಗುಳಿಗೆ ನುಂಗಿನಿ ಅಂದ್ರೆ ಸ್ವಲ್ಪ ನಿದ್ದೆ ಬರ್ತೈತಿ. ಯಜಮಾನ್ರು ಎಷ್ಟೊತ್ತಿಗೆ ಬರ್ತಾರೆ ಇನ್ನೂ ನೋಡ್ಬೇಕಿನ ಅಂತ ಹೇಳ್ಯಾರ. ಒಂದು ಸ್ವಲ್ಪ ಮುಕ್ಕೊಂಡ್ರೆ ಆರಾಮ್ ನಿದ್ದೆಯಾಗಿ ಎದ್ರೆ ಅದೊಂದು ಮತ್ತು ಬೇರೆ. ನಿದ್ದೆಯಾಗಿ ಮತ್ತು ಅರ್ಧಕ್ಕನೇ ಎದ್ದು ಡಿಸ್ಟರ್ಬ್ ಆತಂದ್ರೆ ತಲೆನೋವು ಶುರು ಆಗ್ಬಿಡುತ್ತೆ ನನಗಂತ್ರೂ. ಸೊ ನೋಡೋ ಸಾಧ್ಯ ಆದ್ರೆ ಒಂದು ಸ್ವಲ್ಪ ಹೊತ್ತು ಮುಕ್ಕೋತೀನಿ. ಗುಳಿಗೆ ತೊಗೊಂಡ್ರೆ ನಿದ್ದೆ ಮಾಡಿದ್ರೆ ಸ್ವಲ್ಪ ಆರಾಮಂತ ಅನಿಸ್ತೈತೆ, ಮೈಗೆ ಹತ್ತುತ್ತಾ. ಏನಾಗುತ್ತಾ ಗೊತ್ತಿಲ್ಲ. ಹಾಗೇನೆ ಕೆಳಗಡೆ ಮತ್ತು ಮೇಲ್ಗಡೆ ಒಂದೇನು ಟಾಕಿ ಐತೆ ನೋಡ್ರಿ, ಅದನ್ನು ಇವತ್ತು ಕ್ಲೀನ್ ಮಾಡ್ಸ್ಯಾರ. ನೀರೆಲ್ಲ ಇದಾಗ್ಯಾವು. ನಾಳೆ ಕುಡಿಯೋ ನೀರು ಬರ್ಬೋದು, ಗೊತ್ತಿಲ್ಲ. ಒಂದಿನ ಒಂದೊಂದು ಸರಿ ಮುಂದಕ್ಕೂ ಹೋಗ್ಬಿಡ್ತಾವು. ಬಿಸಿಲಂತ್ರೂ ಇವತ್ತು ಚಲೋನೇ ಬಿದ್ದೈತೆ ನೋಡ್ರಿ. ಅರ್ಬಿ ಎಲ್ಲ ಅಷ್ಟು ಒಗ್ದಾಕಿನಿ. ಒಂದಿನ ಅರ್ಬಿ ಒಗ್ಯಾಣ ಬಿಟ್ಟು ಒಗ್ಯದಪ್ಪ ಅಂದ್ರೆ ಮರ್ದಿನ ಇಲ್ಲೆಲ್ಲ ಜಾಗನೇ ಇರೋಂಗಿಲ್ಲ ಫ್ರೆಂಡ್ಸ. ಆ ಥರ ಆಗ್ಬಿಡ್ತೈತಿ. ಎರಡು ಕೌದಿ ಒಣಗಿದ್ದು ಏನೈತಿ ಜಳಕ ಮಾಡಿನೇ ಮಡಿಚಿಟ್ಟಿನಿ. ಇನ್ನೂ ಸ್ವಲ್ಪ ಅರ್ಧ ಉಳ್ದೈತಿ. 2 ಇಲ್ಲ 3 ಹಾಸಿಗೆ ಸಣ್ಣ ಸಣ್ಣ ಇದ್ರೂ ಕುಂದಿರ್ತಾವ್ರಿ. ದೊಡ್ಡ ಹಾಸಿಗೆ ಐತಪ್ಪ ಅಂದ್ರೆ ಒಂದು ಮತ್ತು ಇನ್ನೊಂದು ಸಣ್ಣದು ಏನಾದರೂ ಹಾಕ್ಬೋದು. ಸೊ 2 ದಿವಸದ ಅರ್ಬಿ ಅಂತೂ ಇಲ್ಲಿ ಹೋಗೋದು ಒಣಾಕಿ ನೋಡ್ರಿ. ಹೆಂಗೆ ಹೋಗುತ್ತೋ ಟೈಮ್ ಗೊತ್ತಿಲ್ಲ. ಮಕ್ಕಳು ಹೀಗೇ ಹೋಗ್ಯಾರ ಅನ್ನೋಷ್ಟೊತ್ತಿಗೆ ಒಳಗೆ ಶಾಲೆ ಬಿಟ್ಟು ಮತ್ತು ಮನೆಗೆ ಬಂದಿರ್ತಾರೆ. ಒಂದೊಂದು ಸಾರಿ ಕೆಲಸನೇ ಸಾಗಿರಂಗಿಲ್ಲ ನನ್ನದಂತ್ರೂ. ಇವು ಬಂದಾಗಿಂದ ಇವು ಪಾರಿವಾಳಗಳು ಇಲ್ಲೇ ಅದಾವೆ ನೋಡ್ರಿ. ಆಲ್ರೆಡಿ ಒಂದು 2-3 ಪಕ್ಷಿ ವಂಶ ಪಾರಂಪರೆ ವಾಡಾಸೋದು ಅಂತಲೇ ಹೇಳ್ಬೋದು. ಅಂದ್ರೆ ಹೆಚ್ಚಿಗೆ ಆಗೈತೆ ನೋಡ್ರಿ. ವಂಶ ಪಾರಂಪರೆ ಸಮೃದ್ಧಿ ಆಗಕತ್ತೈತಿ. ಇದೆಲ್ಲ ನೀರು ನೋಡ್ರಿ, ಎಲ್ಲ ಎಷ್ಟು ಹೊಲಸಿರ್ತೈತಿ ನೋಡ್ರಿ ಫ್ರೆಂಡ್ಸ್. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು. ಇಷ್ಟೆಲ್ಲ ತೆಗ್ದಾರ ನೋಡ್ರಿ ಹೊಲಸ. ಕಾಣಿಸ್ತಿರ್ಬೋದಲ್ಲ, ಎಷ್ಟು ಸಣ್ಣ ಡಸ್ಟ್ ಥರ ಇರುತ್ತೆ ರೀ. ಎಲ್ಲನೇ ಜಮಾ ಮಾಡಿ ಹೊರಗೆ ಹಾಕಿದ್ರೆ ಇಷ್ಟೆಲ್ಲ ಹೊಲಸಿರ್ತೈತೆ ನೋಡ್ರಿ ಫ್ರೆಂಡ್ಸ. ಕುಡಿಯೋ ನೀರಾಗಿರ್ಬೋದು, ಯೂಸ್ ಮಾಡೋ ನೀರಾಗಿರ್ಬೋದು, ಎಲ್ಲ ಕ್ಲೀನ್ ಮಾಡ್ಸ್ಯಾರಿ ಮ್ಯಾಗ ಮತ್ತು ತಳಗ ಎರಡೂ. ಅದೇ ಎಲ್ಲ ಹೊಲಸು ಹೊರಗಡೆ ಬಿಟ್ಟಾರಲ್ಲ ಎಲ್ಲ ಕಡೆ ಈ ಥರ ಆಗೈತೆ ನೋಡ್ರಿ. ಆವಾಗ ಕ್ಲೀನ್ ಮಾಡ್ಕೊತಾನೆ ಇರ್ಬೇಕು ರೀ. ಒಬ್ಬೊಬ್ಬರು ನಾವು ಸಿಂಗಲ್ಲಾಗಿ ಓನ್ ಮನೆ ಇದ್ದವ್ರೂ ಆಗಲ್ಲಕ್ಕ, ಅಪಾರ್ಟ್ಮೆಂಟ್ಗಳೊಳಗೂ ಆಗಲ್ಲಕ್ಕ. ಆವಾಗ ಈ ಥರ ಕ್ಲೀನಿಂಗನ್ನು ಮೇಂಟೈನ್ ಮಾಡ್ಕೊತ ಹೋದ್ರೆ ಭಾಳ ಬೆಸ್ಟ್ ನೋಡ್ರಿ. ಆ ಕಡೆ ಈ ಕಡೆ ಎಲ್ಲ ಮತ್ತದು ಕ್ಲೀನ್ ಮಾಡಿದ್ದು ನೀರು ಅರ್ಧವ. ಇಲ್ಲೆಲ್ಲ ಹಚ್ಚ ಹಸಿರು ಆಗ್ಬಿಟ್ಟೈತೆ ನೋಡ್ರಿ. ಇದು ಕೆಂಪಗೆ ಕಾಣಕತ್ತಾವು, ಎದುರುವ ಏನೋ ಗೊತ್ತಿಲ್ಲ. ಒಟ್ಟು ನೋಡೋಕೆ ಖುಷಿ ಆಗುತ್ತೆ ಬೆಳಗ್ಗೆ ಇಲ್ಲಿ ಬಂದ್ರೆ. ಅಲ್ಲೇನು ಕಾಣತೈತಲ್ಲ ಅದು ನಿಂಬೆ ಗಿಡ ನೋಡ್ರಿ. ನಿಂಬಿಕಾಯಿ ಆಗ್ಯಾವ, ಮ್ಯಾಗ ನೆತ್ತಿ ಮ್ಯಾಗ ಆಗ್ಯಾವ. ಹೆಂಗೆ ಹರಿತಾರೋ ಗೊತ್ತಿಲ್ಲ, ಬಟ್ ನಿಂಬಿಕಾಯಿ ಅಂತೂ ಚೆನ್ನಾಗಿ ಆಗ್ಯಾವ. ಈಗ ಆಲ್ರೆಡಿ ಸ್ವಲ್ಪ ಸ್ವಸ್ತನೇ ಆಗ್ಯಾವ.
ಆರಾಮ್ಸಿರಿ ಯೂಸ್ ಮಾಡ್ಕೋಬೋದು ನೋಡ್ರಿ ಲಿಂಬೆ ಹಣ್ಣನ್ನ. ಸಾಲಿಲಿಂತ ಬಂದಾರ್ರಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಕತ್ತಾರ. ಸದ್ಯಕ್ಕೆ ಪಟಕನ ಹೋಮ್ವರ್ಕ್ ಮಾಡಕ್ಕೆ ಕುಂದ್ರೆ ಅಂತ ಹೇಳಿನ್ರಿ. ಲೇಟ್ ಆಯ್ತಪ್ಪ ಅಂದ್ರೆ ಮತ್ತದು ಭಾಳನೇ ಇದಾಗುತ್ತೆ ಫ್ರೆಂಡ್ಸ. ಹಂಗಾಗಿ ಬಂದ್ಬಿಟ್ಟೆನ ಅವ್ರ ಅಭ್ಯಾಸ ಅವ್ರು ಮಾಡಿ ಮುಗಿಸಿದ್ರಂದ್ರೆ ನನಗೆ ರಿಲ್ಯಾಕ್ಸ್ ಆದಂಗೆ ಆಗ್ತಿತ್ತು ನೋಡ್ರಿ. ಇಬ್ರಿಗೂ ಕುಂದ್ರಿಸ್ತೇನೆ ರೀ ಅಭ್ಯಾಸಕ್ಕೆ. ಸಾಯಂಕಾಲ ದೇವ್ರ ಮುಂದೆ ದೀಪ ಅದೆಲ್ಲನೂ ಕೂಡ ಹಚ್ಚದೈತ್ರಿ. ಹೊರಗಡೆ ಎಲ್ಲದು ಕೂಡ ಲೈಟ್ ಹಚ್ಚೀವಿ. ಸೊ ಲೋಬಾನ್ ಹಾಕಿ ನೋಡ್ರಿ, ಏನಕ್ಕೆ ಚಂಗೆ ಅದ ಫ್ರೆಂಡ್ಸ. ಇವು ಕೊಬ್ಬರಿನ ಇದ್ರೊಳಗನೆ ಗ್ಯಾಸ್ ಮ್ಯಾಗನೆ ಸುಟ್ಟು ಅದೇ ಇದಿರ್ತೈತಲ್ಲ ಕಿಡ್ಸ್, ಅದರಲ್ಲಿಂತಾನೆ ಲೋಬಾನ ಹಾಕ್ತು ನೋಡ್ರಿ. ಚೆನ್ನಾಗಿ ಇದಾಗ್ತೈತಿ. ಸ್ಮೆಲ್ ಅಂತೂ ಅದೊಂಥರ ಲೋಬಾನ ಸ್ಮೆಲ್ ಇದು ಮಾಡೋಕ್ಕೇ ಫೀಲ್ ಮಾಡೋಕ್ಕೇ ಭಾಳ ಖುಷಿ ಅಂತ ಅನ್ನಿಸ್ತೈತಿ. ನನಗಂತೂ ಪರ್ಸ್ನಲಿ ಭಾಳ ಇಷ್ಟ ಆಗುತ್ತೆ. ಸೊ ಇಲ್ಲಿ ಎಕ್ಕರ್ಲಾಟ ಮಾಡಿ ಕಿಚ್ಚು ಮಾಡಿ ಲೋಬಾನ ಹಾಕ್ಬೇಕು ನೋಡ್ರಿ ಫ್ರೆಂಡ್ಸ್. ಅವ್ರ ಕಡೆ ಎಲ್ಲ ಮುಂಜಾನೆ ಒಲಿಪುಟ್ಟು ಮಾರ್ತಾರೆ, ರೊಟ್ಟೆರ ನೀರೊಲ್ಲಿಗೆ ಹಚ್ಚಿರ್ತಾರೆ. ಅಲ್ಲೇನು ಜಾಸ್ತಿ ಏರಣ ಅಂತ ಅನ್ಸಂಗಿಲ್ಲ. ಬಟ್ ಈ ಕಡೆ ಯಾವುದಾದ್ರೂ ಮಾಡಿ ಲೋಬಾನ ಹಾಕ್ಬೇಕು ನೋಡ್ರಿ. ಸೊ ಅದು ಕೂಡ ಆಗೈತಿ. ಸದ್ಯಕ್ಕೆ ಮಲ್ಲಯ್ಯನ ಗುಡಿಗೆ ಹೋಗ್ಬೇಕು. ಪ್ರತಿ ಸೋಮವಾರ ನಾನು ತುಪ್ಪ ದೀಪ ಹಚ್ತಿದ್ದೆ. ಊರಿಗೆ ಹೋದಾಗ ಆಗಿರಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡಕತ್ತೀನಿ. ಪರವಾಗಿಲ್ಲ, ಅದರಿಂದ ಏನು ಲುಕ್ಷಣ ಅಂತೂ ಇಲ್ಲ. ಬಟ್ ಮನಸ್ಸಿಗೆ ಏನೋ ಒಂದು ಸ್ವಲ್ಪ ದೇವರ ಧ್ಯಾನ, ಏನೋ ಮೆಡಿಟೇಷನ್, ಇದರಿಂದ ಒಳ್ಳೇದಾಗುತ್ತೆ, ಕೆಟ್ಟದಂಕರ ಆಗಂಗಿಲ್ಲ. ಸೊ ಹಾಗಾಗಿ ಇವಾಗ ಮಕ್ಕಳನ್ನ ಹೋಮ್ವರ್ಕ್ ಮಾಡಕ್ಕೆ ಕುಂಡ್ರಿಸಿನಿ. ನಾನೇ ಇಪ್ಪಟ್ಟು ಅಂತ ಹೋಗಿ ಬರ್ತೀನಿ. ನೀಟ್ ಕುಂದ್ರು ನೋಡೋಣ. ಹಿಂಗೆ ಕುಂಡಿರ್ತೇನೆ ಈಗ ಶಿಸ್ತು ಕುಂದ್ರು. ನೀ ಎಷ್ಟು ಸರಿ ಹೇಳ್ತೀನಿ, ಹೋಮ್ವರ್ಕ್ ಮಾಡತ್ನಾಗ ವ್ಯವಸ್ಥಿತ ಕುಂದ್ರಬೇಕು. ಎಲ್ಲ ನಿಂದೇನು ಗಬಳ ಒಟ್ಟು ತೊಗೊಂಡು ಕುಂದ್ರಬೇಕು ಅಂತೇಳಿ ಒಂದು ತೊಗೊಂಬರ್ತಿ. ಹಂಗೆ ಕುಂಡ್ರಬೇಡ ಅಂತ ಏನಿಲ್ಲ. ಮಾಡ್ತೀನಿ ಅಂದ್ರೆ ಈಗ ತಯಾರಾಗಿ ಹೋಗ್ಕರಿಗೆ ನಾಟಕ ಮಾಡ್ತೀರಿ ಈಗ ಮತ್ತೆ ನೀವು ಪದ್ಧತಿ ಪ್ರಕಾರ ಶಿಸ್ತು ಕುಂದ್ರಿ. ಮಲ್ಯಾಗ ಬರ್ತಿ. ಈಗ ಅಭ್ಯಾಸ ಮಾಡು. ಈಗ ಅಭ್ಯಾಸ ಮಾಡೋದೈತೆ ಅಂತೇಳಿ ಈಗ ಮಲ್ಯಾಗ ಬರ್ತಾನಂತೆ. ಅರಿ ಬೆಲ್ಲ ಬೀಳಕತ್ತಾವಲ್ಲ. ಸ್ನೇಹ ಒಂದು ಕೆಲಸ ಮಾಡು, ಒಣಗಿದ ಅರಿಬಿ ತಕ್ಕೋ. ಕೈ ಇಡು, ಬಳ್ಳಿಡು ಶಬ್ದದ ಮ್ಯಾಗ. ಹಾಂ, My father name Deepak. ಫಾದರ್ ನೇಮ್ ಈಸ್. Father name is Deepak. ಹಂಗೆ ಅಂದಾಜ್ ಪಂಚಾಯತಿಲಿ ಹೇಳಬೇಡ. ಕೈ ಇಡು, ಎಲ್ಲಿ ಶಬ್ದ ಏನೈತಿ ಅದನ್ನ ನೋಡಿ ಹೇಳು. ಭಯಪಟ್ಟು ಮಾಡ್ಯಾನ್ರಿ ಈಗ, ಹಂಗೆ ಒದ್ರಕತ್ ಬಿಟ್ಟನ್. ಹಾಂ, ಮುಂದಿಂದ. My name is Siddharth. My father name Deepak. ನೇಮ್ ಈಸ್. Deepak. My mother name Savita. ನೇಮ್ ಈಸ್. ಹಾಂ, My name is Savita. ಹಾಂ, ನೀನ ಭಯಪಟ್ಟು ಮಾಡಿ. ಇನ್ನು ಬರ್ರಿ, ಈಗ ಬತ್ತಿ ಹಾಕಿನಿ ತುಪ್ಪಿನೊಳಗೆ, ಮತ್ತು ನೀರು ಕೂಡ ತುಂಬ್ಕೊಂಡೀನಿ. ಹೋಗಿ ಬರೋಣ ಬರ್ರಿ. ಮಧ್ಯಾಹ್ನದ್ದು ಇನ್ನು 2 ಚಪಾತಿ ಅದಾವ್ರಿ, ಸಾರು ಐತಿ, ಅನ್ನ ಐತಿ. ಅರ್ಧ ಅಡ್ಗೆ ಇತ್ತಂದ್ರೆ ಒಳ್ಳೆ ಅಡ್ಗೆ ಮಾಡಕ್ಕೆ ಬ್ಯಾಸ್ರದಂಗೆ ಆಗ್ಬಿಡುತ್ತೆ. ನಾನು ಗುಡಿಗೆ ಹೋಗಿ ಬಂದೆ. ಸ್ನೇಹ ಚಾ ಮಾಡ್ಕೊಟ್ಲಿ, ಚಾ ಕುಡ್ದೆ. ಪಿಲ್ಲೇನು ಹೋಮ್ವರ್ಕ್ ತೊಗೊಂಡೆ. ಸ್ನೇಹ ತನ್ನ ಪಡಿ ತಂದು ಮಾಡಿದ್ಲು. ಇವಾಗ ಏನೈತಿ, ಸ್ವಲ್ಪ ಹಿಟ್ಟು ನಾದಕತ್ತೀನಿ. ಚಪಾತಿ ಇನ್ನೇ 2 ಚಪಾತಿ ಆಗೋಷ್ಟು ಹಿಟ್ಟೈತಿ, ಫ್ರಿಜ್ನಾಗ ಇಟ್ಟಿನಿ. ಬ್ಯಾಳನ್ ಕಡುಬರ ಮಾಡಿದ್ರೆ ಆಯ್ತು ಅಂತೇಳಿ. ಈ ಬ್ಯಾಳನ್ ಕಡುಬು ಅಂತಂದ್ರೆ ಸ್ವಲ್ಪ ಜೋಳದ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಗಟ್ಟಿಗೆ ನಾದ್ಕೊಳದ್ರಿ. ಗಟ್ಟಿಗೆ ನಾದ್ಕೊಂಡು ಹಿಂಗತ್ತೆ ಗುಂಡು ನಿಮ್ಗೆ ತೋರಿಸ್ತೀನಿ ನಾನು ಆಮೇಲೆ. ಈಗ ನಮ್ಮ ಮನ್ಯಾಗ ಜೋಳದ ಹಿಟ್ಟು ಕಲಸಾಗೈತಿ, ಕಡಲೆ ಹಿಟ್ಟು ಐತಿ. ಮತ್ತು ಈಗ ಗೊತ್ತಾಗಲ್ಲ, ಸ್ವಲ್ಪ ಚಾಣಿ ಹಿಡ್ಕೊಂಬಾರ ಒಂದೇ ಬಾಜುಕಿನ ಅಂಟಿ ಬಂದು ಕುಂತಿದ್ರು. ಮಾತಾಡ್ಕೊಂಡು ಕುಂತು ಬಿಟ್ಟು ಹಂಗೆ ವಿಡಿಯೋ ತೊಗೊಳೋದು ನೆನಪಾಗಲಿಲ್ಲ. ನಮ್ಮ ಸ್ನೇಹನ ಆದ್ರೂ ಕೂತಾರ್ಗಳು ಒಂದು ಸ್ವಲ್ಪ ಮಾಡಬೇಕು ಗೊತ್ತಾಗಲ್ಲ. ಈಗ ಮಾಡೋದು ವಿಡಿಯೋ ಮಾಡ್ಬರವ ಅಂದ್ರೆ ಮುಗಿತಾಳೆ. ಸದ್ಯಕ್ಕೆ ಏನು ಮಾಡ್ತೀವಿ, ನಾನು ಮಾಡಿ ಯಾರಿಗೆ ಕೊಡ್ತೀನಿ. ಫ್ರೀ ಇದ್ದಾಗ ಅವರು ಮಾಡಿದ್ರೆ ನನಗೂ ಹೆಲ್ಪ್ ಆಗುತ್ತೆ. ಎಲ್ಲರಿಗೂ ಸಂಸಾರ ಅಂತ ಒಬ್ಬರೇ ಬಡ್ದಾಡ್ಬೇಕು. ಅದು ಪ್ಲಾಸ್ SMS ಬಂದ್ರಿ, ಹೆಂಗ ಕಟ್ಟ ಇತ್ತು ಜೀವನ. ಅದಕ್ಕಿಂತ ಮುಂಚೆ ಕೆಟ್ಟ ಐಷಾರಾಮಿ ಇರ್ತಲ್ರಿ. ಮದುವೆ ಆದ್ಮೇಲೆ ನಂದು ತಂದು ನಮ್ಮೋರು ತಮ್ಮೋರು, ಗಂಡನ ಮನಿ, ತವ್ರ ಮನಿ, ಮಕ್ಕಳು, ಗಂಡ, ಸಂಸಾರ. ಯಪ್ಪ, ಸಂಸಾರದ ಬಿದ್ದರಿಗೆ ಬ್ಯಾಸರ ಆಗುತ್ತ.
ಬ್ಯಾಚುಲರ್ ಇದ್ದವ್ರಿಗೆ ಮದುವೆ ಯಾವಾಗ ಮಾಡ್ಕೋತೀನಿ, ಯಾವಾಗ ಗಂಡು ಸಿಗ್ತಾನ, ಯಾವಾಗ ಹೆಂಡತಿ ಸಿಗ್ತಾ ಅನ್ನಂಗ ಅನಿಸ್ತೈತಿ. ಜೀವನ ಈ ಸಮಾಜದೊಳಗೆ ಯಾವಾಗ ಯಾವಾಗ ಏನೇನ್ ಆಗ್ಬೇಕು ಅದ್ ಮಾಡಿದ್ರೆ ಚಂದ ಬಿಡ್ರಿ ಅಂದ್ರೂ ಅನಿಸ್ತಿರ್ತೈತಲ್ಲ. ಪ್ರೆಸೆಂಟ್ಗಿನ ನಮ್ದು ಪಾಸ್ಟ್ ಒಮ್ಮೆ ಚಲೋ ಅನ್ಸುತ್ತೆ. ಸ್ವಲ್ಪ ಗಟ್ಟೆ ನಾದ್ಕೋತೀನಿ. ಇದನ್ನ ನಾದಿ ಇಟ್ಟು ಎಣ್ಣೆ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಟಮಾಟಿ, ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ನೀರ್ ಹಾಕಿ ಉಪ್ಪು, ಖಾರ, ಅರಿಶಿನ ಪುಡಿ ಹಾಕಿ ಕರಿಬೇವು, ಕೊತ್ತಂಬರಿ ಅದು ಒಳ್ಳೆ ಮಳೆ ಫ್ಲಾಶ್ SMS ಬರತ್ತದ್ರಿ. ಅದು ತೆಗಿಯಕ್ಕೂ ಆಗುವಲ್ತ ನನಗ, ಹಾಗಾಗಿ ವಿಡಿಯೋ ಕಟ್ ಹಾಕತೈತಿ. ಕರಿಬೇವು, ಕೊತ್ತಂಬರಿ ಹಾಕೊಂಡು ಒಂದ್ ಸ್ವಲ್ಪ ತೊಗರಿ ಬೇಳೆರ ಇಲ್ಲ ಹೆಸರು ಬೇಳೆರ ಹಾಕಿ ಅದನ್ನ ಕುದಿಯಕ್ ಬಿಟ್ಟು ಇವನ್ನೇನೈತಿ ಈ ತರ ಗಟ್ಟೆ ನಾದ್ಕೊಂಡಿರ್ತೀವಲ್ರಿ, ಗಟ್ಟೆಗ ನಾದ್ಕೊಂಡಿರ್ತೀವಿ. ಇದಕ್ಕಿನ್ನ ಸ್ವಲ್ಪ ಹದ ಮಾಡಿ ನಾದ್ಬೇಕು. ಈ ತರ ಉದ್ಕ ಮಾಡಿ ಮುಂದ್ಕತ್ ಬಾ ನಿಮ್ಮನ್ನ ತೋರ್ಸಕ್ ಮಾಡಾಕತ್ತೀನಿ ನೋಡ್ರಿ. ಈ ತರ ಮಾಡ್ಕೊಂಡು ಹಿಂಗ ಹಿಂಗ ಹಿಂಗೆ ಸ್ವಲ್ಪ ತೆಳ್ಳಗ ಪ್ರೆಸ್ ಮಾಡ್ಬೇಕ್ರಿ ನೋಡ್ರಿ. ಈ ಥರ ಎಲ್ಲ ಮಾಡಿ ಕುದಿಯೋ ನೀರ್ನಾಗ ಹಾಕಿ ಚಲೋತ್ನಾಗ ಹಸಿ ಇಟ್ಟು ಕುದಿಯೋತನ ಕುದಿಸ್ಕೇಸಿ ಬಿಸಿ ಬಿಸಿದು ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕೊಂಡು ತಿಂತಿದ್ರ ಏನು ಬೇಡ ಅನ್ಸುತ್ತೆ ನೋಡ್ರಿ. ಈಗ ಅದನ್ನ ಮಾಡ್ತೀನಿ ಫ್ರೆಂಡ್ಸ, ಆಮೇಲೆ ಸಿಗ್ತೀನಿ ನೋಡ್ರಿ ಫ್ರೆಂಡ್ಸ. ನೀರು ಕುದ್ದಾದ್ಮ್ಯಾಗ ಈ ಥರ ಹಿಟ್ಟನ್ನ ಕಡ್ದು ಈಗ ಒಂದೆರಡು ಕುದಿ ಚೆನ್ನಾಗಿ ಕುದ್ಬಿಡ್ತಪ್ಪ ಅಂದ್ರೆ ಮಸ್ತಾಗಿ ಬ್ಯಾಳೆನ ಕಡೆ ಬಂತಾರ ನೋಡ್ರಿ, ರೆಡಿ ಆಗ್ತದ. ಮಸಾಲೆ ಖಾರನೇ ಹಾಕಿನ್ರಿ, ಕೆಂಪು ಖಾರನೂ ಹಾಕಿದ್ರೆ ನಡಿತೈತಿ. ಮಸಾಲೆ ಖಾರ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಅಂತ ಬರ್ತೈತಿ. ಮತ್ತು ಶೇಂಗಾ ಹುರಿದಿಟ್ಟು ಏಸಿನೇ ಆಗೈತೆ ನೋಡ್ರಿ. ಇವತ್ತು ಶೇಂಗಾ ಚಟ್ನಿ ಮಾಡಿ ನೋಡ್ರಿ ಫ್ರೆಂಡ್ಸ್. ಈ ಥರ ಕಾಳು ಮೆತ್ತಗ ಚೆನ್ನಾಗೈತೆ ನೋಡ್ರಿ. ಪಟಕನಂಗೆ ಒಂದೊಂದು ಸರಿ ಪಲ್ಯ ಮಾಡೋಕೆ ಆಗ್ಲಿಕ್ಕಂದ್ರು ಲೇಟ್ ಆತಂದ್ರೂ ಚಪಾತಿ, ಶೇಂಗಾ ಚಟ್ನಿ, ತುಪ್ಪ, ಎಣ್ಣೆ ಈ ಥರ ಮಕ್ಕಳಿಗೆ ಬುತ್ತಿನೂ ಕೂಡ ಕಟ್ಬೋದು. ಈಗ ಇನ್ನು ಅನ್ನ ಐತೆ ನೋಡ್ರಿ, ಮಧ್ಯಾಹ್ನದ ಅನ್ನ ಅದು, ಇನ್ನು ಸಾರೂ ಐತಿ. ಯಜಮಾನ್ರು ಬರಲಿಲ್ಲ ರೀ ಮಧ್ಯಾಹ್ನ, ಊಟ ಮಾಡ್ತಾರಂತ ಹಿಂಗೆ ಮಾಡಿದ್ರೆ ಇಡೀ ದಿನ ಹೊರಗೆ ಇದ್ರು ಅವ್ರು. ಸೂಟಿ ಅಂದ್ರೆ ಸೂಟಿ, ಹೊರಗೆ ಅದಾರ ನೋಡ್ರಿ, ನಾಷ್ಟ ಮಾಡಿ ಹೋದಾರು. ಇದಿಷ್ಟು ಕುದಿ ಬಂತಂದ್ರೆ ಅಡುಗೆ ಆದಾಗ ನೋಡ್ರಿ. ಸೊ ನೋಡ್ರಿ, ಬ್ಯಾಳನ ಕಡೆ ಬಾ ಒಂದು ಸ್ವಲ್ಪ ಮ್ಯಾಗ ಎಣ್ಣೆ, ಒಂದು ಸ್ವಲ್ಪ ಹುಣ್ಚಿಕಾಯಿ ಹಿಂಡಿ ಹಚ್ಕೊಂಡಿವಿ. ಯಜಮಾನಿಗೆ ಎಷ್ಟು ಆಯ್ತು ಕರೆಯಕತ್ತೀನಿ ರೀ. ಅವ್ರು ನಮ್ಮ ಕೈತಮ್ಮನ ಬಲ್ಯಕ್ಕೆ ಹೋಗ್ತಾರ, ನೀವು ಉಣ್ರಿ ನಾ ಬರ್ತೀನಿ ಅಂತ ಹೇಳಿದ್ರು. ಬಿಸಿದು ಉಂತಾರ ಬ್ಯಾಳನ ಕಡೆ ಬತ್ ನಾ ಅಂದೆ. ಸೊ ಲೇಟ್ ಆಗುತ್ತಂತ ಅವರಿಗೆ, ಮಕ್ಕಳಿಗೆ ಹಾಕ್ಕೊಡ್ತೀನಿ. ಅವ್ರ ಪಪ್ಪನ ಮೊಬೈಲಿಂದ ಅವ್ರು ಕಾರ್ಟೂನ್ ನೋಡಕತ್ತಾರ. ಸೊ ಊಟ ಮಾಡೋಣ ಬರ್ರಿ. ಟೈಮ್ 12 ಗಂಟೆ ಆಗಿ ಹೋಗೈತ್ರಿ. ಮಳೆ ಚಾಲು ಆಗೈತೆ ನೋಡ್ರಿ. ಯಪ್ಪ ಜೋರು ಅಂದ್ರೆ ಜೋರು ಮಳೆ. ಇದಷ್ಟು ಕ್ಯಾಪ್ಚರ್ ಆಗಲ್ಲಾಗೈತ್ರಿ. ಅಲ್ಲೇ ನೋಡ್ರಿ, ಇದ್ರ ಹತ್ರ ಕಾಣಿಸ್ತಿರ್ಬೋದು ನಿಮ್ಗೆ, ಬೀದಿ ಲೈಟ್ ಹತ್ರ. ಕ್ಯಾಮರಾದೊಳಗೆ ಅಷ್ಟು ದೂರಿಂದನೂ ನೈಟ್ ಟೈಮ್ದಾಗ ಕ್ಯಾಪ್ಚರ್ ಆಗತ್ತೈತೆ ನೋಡ್ರಿ. ಅಲ್ಲೆಲ್ಲ ಈಗ ಮಳೆ ನೀರೇ. ಸೊ ಇಲ್ಲೆಲ್ಲ ನೋಡ್ರಿ ಮಳೆ ನೀರೇ. ಒಬ್ಬ ಜೋರು ಶುರು ಆಗೈತೆ ಅಂತೂ ಮಳೆ. ಈ ಮಳೆ ಬರಕತ್ತಂದ್ರೆ ಆ ಮನೆ ನೆನೆಸ್ಕೊಂಡಂಗೆ ಆಗ್ತದ ಜೀವ. ಅದೆಲ್ಲ ಇರ್ಬೇಕ್ರಿ ಜೀವನದೊಳಗೆ ಅನುಭವ ಫ್ರೆಂಡ್ಸ. ಹಳೆಯದನ್ನು ಮರೆತು ಲೈಫ್ನೊಳಗೆ ಇವತ್ತೇನೇ ಇದ್ರೂ ಎಷ್ಟೇ ಇದ್ರೂ ಹಳೆಯದನ್ನು ಮರಿಬಾರ್ದು ನೋಡ್ರಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ, ಮಳೆ ಇರಲಿ, ಬೇಸಿಗೆ ಇರಲಿ, ಚಳಿ ಇರಲಿ, ಇದಂತೂ ದಿನ ಕಟ್ಕೊಂಡು ಮಕ್ಕೊಳ್ಳೇಬೇಕು. ಇಲ್ಲಿಕಪ್ಪ ಅಂದ್ರೆ ನನಗಂತೂ ನಿದ್ದಿನೇ ಬರಲ್ಲ, ತಲೆನೋವು ಸ್ಟಾರ್ಟ್ ಆಗಿಬಿಡ್ತೈತಿ. ನಾನು ಕೂಡ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡೆ. ಮತ್ತು ಇವ್ರು ಅಲ್ಲಿ ಹೋಗಿ ಕುಂತಿರಂತೆ, ನಾನು ಕೈತ ಮಮ್ಮಿಯವ್ರ ಮನ್ಯಾಗ ಹೋಗಿ ಕಿಸ್ಕೊಂತೀವಿ. ಒಂದು ಸ್ವಲ್ಪ ಟೈಮ್ ಪಾಸ್ ಆಯಿತು. ಇವಾಗ ಬಂದರು, ಇವರು ಊಟ ಮಾಡಲೇ ಇಲ್ಲ, ಮಾಡ್ತೀನಿ ಅಂತೇಳಿ ಹಂಗೆ ಬಿಟ್ಟರು. ಒಲ್ಲೆ ಅಂದ್ರೆ ಇದ್ದದ್ದು ಊಟ ಮಾಡ್ತಿದ್ವಿ. ಮತ್ತು ಬೇಳೆನ ಸಾರು, ಬೇಳೆ ಕಡುಬು ಅದೆಲ್ಲ ಮಾಡಿದೆ ನೋಡ್ರಿ. ಒಂದು ಚೂರು ಉಳಿತಲ್ಲ ಮುಂಜಾನೆ, ಮತ್ತು ಫ್ರೆಶ್ ಅನ್ಸೋದೇ ಇಲ್ಲ ಏನಾದರೂ ಮಾಡೋಕೆ. ಈಗ ಅವತ್ತಿಂದ ಆ ಟೈಮಿಗೆ ಅಡುಗೆ ಆಯಿತು ಅಂದ್ರೆ ಮತ್ತು ನೆಕ್ಸ್ಟ್ ಫ್ರೆಶ್ ಆಗಿ ಏನಾದರೂ ಮಾಡ್ಬೋದು. ಮಾಡೋಕ್ಕೂ ಒಂಥರ ಖುಷಿ. ಯಾವುದಾದ್ರೂ ಸ್ವಲ್ಪ ತಂಗಳು ಬಂಗಳು ಉಳಿದಿತ್ತು ಅಂದ್ರೆ ಬೇಸರ ನೋಡ್ರಿ ಫ್ರೆಂಡ್ಸ್. ಅವ್ರು ಬರೀ ಅದನ್ನ ಉಂಡ್ರು. ಮಧ್ಯಾಹ್ನ ಅನ್ನ ಶೇಂಗಾ ಸಾರು, ಇವ್ರು ಬರಲಿಲ್ಲ, ಹಂಗಾಗಿ ಅದು ಉಳಿತು. ಈಗ ರಾತ್ರಿ ಇದ್ದೂ ಇವ್ರ ಪಾಲಿಂದ ಉಳಿತು ನೋಡ್ರಿ. ಹಿಂಗತ್ತೆ ಅನ್ನ ಕೆಡ್ಸಕ್ಕಂದ್ರೆ ಒಟ್ಟು ಮನ್ಸು ಯಾಕೋ ಈಗ ಒಲ್ಲೆ ಅಂತ ಅನಿಸ್ತೈತಿ. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರು ಮುಕ್ಕೊಂಡ್ರೆ ಒಲ್ಲೆ ಅಂತೇಳಿ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಇದೇ ಥರದ ಬ್ಲಾಗ್ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.